ವೀಕ್ಷಕರೇ, ಇತ್ತೀಚೆಗಷ್ಟೇ ಅಂದ್ರೆ ಇದೇ ತಿಂಗಳ ಮೇ 5ರಂದು ಸುಪ್ರೀಂ ಕೋರ್ಟ್ ಒಂದು ಸ್ಟೇಟ್ಮೆಂಟ್ ಅನ್ನ ಹಂಚಿಕೊಂಡಿತ್ತು. ಈ ಒಂದು ಸ್ಟೇಟ್ಮೆಂಟ್ ನ ಪ್ರಕಾರ ಸುಪ್ರೀಂ ಕೋರ್ಟ್ ಏನ್ ಹೇಳಿತು ಅಂದ್ರೆ, ಇಫ್ ರೈಟ್ ಟು ಸ್ಪೀಡಿ ಟ್ರಯಲ್ ವಯೋಲೇಟೆಡ್, ಬೇಲ್ ಮಸ್ಟ್ ಬಿ ಕನ್ಸಿಡರ್ಡ್ ರಿಗಾರ್ಡ್ಲೆಸ್ ಆಫ್ ಕ್ರೈಮ್ ಸೀರಿಯಸ್ನೆಸ್ ಅಂತ ಸುಪ್ರೀಂ ಕೋರ್ಟ್ ತನ್ನ ಸ್ಟೇಟ್ಮೆಂಟ್ ನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದು. ಇದರ ಒಂದು ಅರ್ಥ ಏನು ಅಂತ ನೋಡೋದಾದ್ರೆ, ಒಂದು ವೇಳೆ ಯಾವುದೇ ಕ್ರೈಮ್ ನ ವಿಚಾರಣೆ ಅಥವಾ ಟ್ರಯಲ್ ನ ಮುಗಿಸೋದಕ್ಕೆ ಯಾವುದೇ ಕೋರ್ಟ್ ಮತ್ತು ಪೊಲೀಸರು ತುಂಬಾನೇ ಟೈಮ್ ಅನ್ನ ತಗೊಂಡ್ರೆ, ಆರೋಪಿ ಮಾಡಿರುವಂತಹ ತಪ್ಪು ಎಷ್ಟೇ ಸೀರಿಯಸ್ ಆಗಿದ್ರು ಕೂಡ ಆರೋಪಿಗೆ ಬೇಲ್ ಪಡೆಯುವಂತ ಹಕ್ಕು ಇದ್ದೇ ಇದೆ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಟ್ಟಿದ್ದು, ನಟ ದರ್ಶನ್ ಅವರಿಗೆ ಇದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವೀಕ್ಷಕರೇ, ರೇಣುಕಾಸ್ವಾಮಿ ಕೊಲೆ ಕೇಸ್ ನಲ್ಲಿ ನಟ ದರ್ಶನ್ ಅವರ ಟ್ರಯಲ್ ಈಗಾಗಲೇ ನಡೀತಿದ್ದು, ವಿಚಾರಣೆ ಮುಗಿಯೋದಕ್ಕೆ ಇನ್ನು ಕೂಡ 2-3 ವರ್ಷ ಬೇಕಾಗಬಹುದು ಅಂತ ಹೇಳಲಾಗ್ತಿದೆ. ಇದು ತುಂಬಾನೇ ಲೇಟ್ ಪ್ರೋಸೆಸ್ ಆಗಿದ್ದು, ಅಲ್ಲಿ ತನಕ ನಟ ದರ್ಶನ್ ಅವರು ಯಾವುದೇ ಸಿನಿಮಾದಲ್ಲಿ ನಟಿಸೋದಕ್ಕೆ ಕೂಡ ಆಗಲ್ಲ. ಮತ್ತು ನಟ ದರ್ಶನ್ ಅಲ್ಲಿವರೆಗೆ ಜೈಲಲ್ಲಿ ಇರಬೇಕಾಗಿರುವ ಕಾರಣ ಈಗಾಗಲೇ ವಿಚಾರಣೆ ತಡ ಆಗ್ತಿದೆ ಅಂತ ನಟ ದರ್ಶನ್ ಪರ ವಕೀಲರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದು, ಸುಪ್ರೀಂ ಕೋರ್ಟ್ ನ ಈ ಒಂದು ಸ್ಟೇಟ್ಮೆಂಟ್ ಕೂಡ ನಟ ದರ್ಶನ್ ಅವರಿಗೆ ಬೇಲ್ ಅನ್ನ ನೀಡಬೇಕು ಅಂತಾನೆ ಹೇಳ್ತಿದ್ದು, ಆದಷ್ಟು ಬೇಗ ಯಾವುದೇ ತಕರಾರಿಲ್ಲದೆ ನಟ ದರ್ಶನ್ ಅವರಿಗೆ ಬೇಲ್ ಸಿಗುವಂತ ಸಾಧ್ಯತೆಗಳು ತುಂಬಾನೇ ಇದೆ ಅಂತ ಹೇಳ್ಬೋದು. ಸೊ ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.